ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ಆಲ್ರೆಡಿ ಹೇಳಿದ್ದೆ ನಾನು ರಘು ದೀಕ್ಷಿತ್ ಕಾನ್ಸರ್ಟ್ ಇದೆ, ಅದು ಅಟೆಂಡ್ ಆಗ್ತೀನಿ ಅಂತ. ಅದಕ್ಕೆ ಇವಾಗ ನಾವು ಔಟ್ಫಿಟ್ಸ್ ನೋಡ್ತಾ ಇದ್ದೆ. ಬಟ್ ನನಗೆ ಏನು ಮಾಡ್ಬೇಕಂದ್ರೆ ತುಂಬ ಕಾನ್ಸರ್ಟ್ ಅಂದ ತಕ್ಷಣ ಫುಲ್ ಮಾಡರ್ನ್ ಆಗಿ ಹೋಗ್ಬೇಕು ಅನ್ನೋ ಆಸೆ ಏನೂ ಇಲ್ಲ ಇವಾಗ. ಯಾಕಂದ್ರೆ ಸದ್ಯಕ್ಕೆ ಅದು ರಘು ದೀಕ್ಷಿತ್ ಕಾನ್ಸರ್ಟ್, ಸೊ ಫುಲ್ ಇಂಡಿಯನ್ ವೈಬ್ಸ್. ಅವ್ರು ಹೆಂಗಿರ್ತಾರೋ ಅವ್ರ ಥರ ಸಿಂಬಲ್ ಆಗಕ್ಕೆ ಇಷ್ಟ. ನಾನು ಇವಾಗ ಒಂದು ರೆಡ್ ಸ್ಯಾರಿ ನೋಡಿದ್ದೀನಿ, ಅದ್ರ ಜೊತೆ ಫುಲ್ ಇವಾಗ ಜುಗಾಡ್ ಮಾಡೋಣ ಅಂತ. ಲೈಕ್ ವೆಸ್ಟರ್ನ್ ಮಾಡೋಣ, ಇಲ್ಲಾಂದ್ರೆ ಇಂಡಿಯನ್ ಥರನೇ ಜ್ಯುವೆಲರೀಸ್ ಟ್ರೈ ಮಾಡೋಣ, ಏನು ಗೊತ್ತಿಲ್ಲ ಇನ್ನು, ನೋಡೋಣ. ಅದ್ರ ಜೊತೆ ಯಾವ್ದೇ ಸೂಟ್ ಅಂತ ಲೈಕ್ ಇಂಡಿಯನ್ ವೈಬ್ ಕೊಡಬೇಕು, ಅದು ಫುಲ್ ದೇಸಿ ವೈಬ್ ಕೊಡಬೇಕು ಅಂತ. ಆ್ಯಂಡ್ ಐ ಸ್ವೇರ್ ಐ ಲವ್ ಹಿಸ್ ಸಾಂಗ್ಸ್ ಯಾರ್. ಇಟ್ಸ್ ಆಲ್ವೇಸ್ ಆನ್ ದ ಟಾಪ್ ನಾಚ್. ಆಲ್ರೆಡಿ ಆಕ್ಚುಲಿ ಗೊತ್ತು ಅನ್ಸುತ್ತೆ ಎಲ್ಲರಿಗೂ, ನಾವು ಇದು ಸೆಕೆಂಡ್ ಟೈಮ್ ರಘು ದೀಕ್ಷಿತ್ ಕಾನ್ಸರ್ಟ್ ಅಟೆಂಡ್ ಮಾಡ್ತಿರೋದು. ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಮಾಡಿದ್ದೆ ಆಲ್ರೆಡಿ, ಸೊ ಇದು ಸೆಕೆಂಡ್ ಟೈಮ್ ಅಟೆಂಡ್ ಮಾಡ್ತಿದ್ವಿ. ಎಷ್ಟು ಚೆನ್ನಾಗಿದ್ರೆ ಎರಡನೇ ಸಲ ಅಟೆಂಡ್ ಮಾಡ್ತಿದ್ದೀವಿ. ಸೊ ಇವಾಗ ರೆಡಿ ಆಗೋಣ. ರೆಡಿ ಆಗಿರೋ ಮುಂಚೆ ಒಂದು ಟ್ರಾನ್ಸಿಷನ್ ಮಾಡಿಬಿಡೋಣ. ನಮಗೆ ಹೇರ್ ಮೇಕಪ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸೀರೆ ಉಟ್ಕೊತೀನಿ. ಸೀರೆ ಉಟ್ಕೊಂಡು ಅವೆಲ್ಲ ಮಾಡ್ಕೊಳ್ತಾ ಇದ್ರೆ ಫುಲ್ ಹೆಕ್ಟಿಕ್ ಅನ್ಸ್ಬಿಡುತ್ತೆ. ಸೊ ಅವೆಲ್ಲ ಮಾಡ್ಕೊಂಡು ಆಮೇಲೆ ಉಟ್ಕೊಂಡು ಬಂದ್ಬಿಡೋಣ. ಬಾಯ್ ಗೈಸ್, ಗೆಟ್ ರೆಡಿ ವಿತ್ ಮೀ ಬರೀ ಒಬ್ಳೆ ಮಾಡೋಣ ಅಂತಿದ್ದೆ, ಬಟ್ ಇಟ್ಸ್ ಲೈಕ್ ಗೆಟ್ ರೆಡಿ ವಿತ್ ಅಸ್. ಸೊ ಹಿಯರ್ ವಿ ಆರ್. ಯಾಕೆ ಅಲ್ಲಾಡಿಸ್ತೀನಿ ನನ್ನ ಕ್ಯಾಮ್ರಾನ? ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಏನ್ ಬೆಳೆಸಿದೆ ಸೋನಾ? ಏನೋ ಬಿತ್ತು, ಬಾ ಸರಿ ಬಾ ಇಲ್ಲಿ. ನಾವಲ್ಲ ಸಜ್ಜಲ್, ವಿ ಹ್ಯಾವ್ ಸಜ್ಜಲ್ ಇನ್ ಅವರ್ ಬ್ಲಾಗ್. ಓಕೆ ಫ್ಯಾನ್ಸ್ ನನ್ನ ಮೇಲೆ ನಂಬಿಕೆ ಬಿಟ್ಟಿಲ್ಲ. ನೀಟಾಗಿ ಮಾಡ್ತೀನಿ ಕಣೆ ನಾನು. ಗೈಸ್, ನಾನೇ ಮಾಡ್ತಾ ಇರೋದು ಇವಾಗ ಅವಳಿಗೆ. ಗೆಟ್ ರೆಡಿ. ನನ್ನ ಮಗುನ್ ರೆಡಿ ಮಾಡ್ತಿದ್ದೀನಿ. ಇಷ್ಟು ದಿನ ಮಮ್ಮಿ ಅಂತಿದ್ಲಲ್ಲ ಎಲ್ಲಾದ್ರಲ್ಲೂ, ಇವಾಗ ಮಗುನ ರೆಡಿ ಮಾಡ್ತಿರೋದು ಸ್ಕೂಲಿಗೆ. ಕೆಂಚು ಕೂದಲು ಮಾಡ್ಕೊಂಡವಳು, ಕೆಂಚು ಕೂದಲು ಕೆಂಪಿ. ಅದಕ್ಕೆ ಅಮ್ಮನ ಮಾತು ಕೇಳ್ಬೇಕು ಅನ್ನೋದು. ಎಣ್ಣೆ ಹಚ್ಚೋದೇ ಇಲ್ಲ ಹುಡುಗಿ. ಕರ್ಲ್ ಮಾಡ್ಲಾ ನಿನಗೆ? ಬೇಡ, ಕಷ್ಟಪಟ್ಟು ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಸ್ಟ್ರೈಟ್ ಆಗಿದೆ ನೋಡು. ಗೈಸ್ ಬೈತಾಳೆ ಗೈಸ್ ನನ್ನ. ನಾಳೆ ಕೆಲಸಕ್ಕೆ ಹೋಗ್ಲಾಗಬೇಕಾ? ನನ್ನ ಟೆಕ್ನಿಕ್ ವರ್ಸ್ಟ್ ಆಗಿರುತ್ತೆ. ಯಾರು ಇದೆಲ್ಲ ಮನೇಲಿ ಟ್ರೈ ಮಾಡಕ್. ಪ್ಲೀಸ್ ನಾನು ನೋಡ್ಸ್ಕೊಂಡು ಬಡವ ನಾನು ನೋಡ್ಬೇಕು ನನ್ನ. ನೀವು ಯಾರು ಗೈಸ್ ಹೆಲ್ಪ್ ಕೇಳಿಲ್ಲ, ಮಣ್ಣು ಕೇಳಿಲ್ಲ. ನಾನು ಮಾಡ್ತೀನಿ ಅಂತ ಬಂದವಳೆ. ಮಕ್ಳನ್ನ ರೆಡಿ ಮಾಡೋದು ಅಮ್ಮನ ಕರ್ತವ್ಯ ಅಲ್ವಾ ಗೈಸ್? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಲಿತಿದೆ ನೀರು ಮಗು. ಕರ್ಲ್ ಮಾಡ್ಲಾ? ಮಸ್ತ್ ಇರುತ್ತೆ. ಸುಡ್ತೈತೆ, ಕೂದಲು ಸುಡ್ತಿದೆ. ಕೂದಲು ಸುಡುತ್ತೆ ನಿನ್ ಕೈ. ಕೈ ಬಿಡು, ಕೂದಲು ಸುಡ್ತಿದೆ. ನಂಗೆ ಭಯ ಬಿಡುತ್ತೆ ಕೂದಲು ಸುಟ್ರೆ ಕೂದಲು. ನಾನು ಮಾಡ್ಕೊಂತೀನಿ ಬಿಡಿ, ಅದನ್ನ ಸಾಕು. ಸುಡತ್ತೆ ಮೇಲೆ. ನಾನೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಡೆ. ತುಂಬಾ ಚೆನ್ನಾಗಿ ಮಾಡ್ತೇವೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇದೆಲ್ಲ ಇವಾಗ ಫೈನಲ್ ಲುಕ್ ಆಗಿದೆ. ಕೂದಲು ಸೆಟ್, ಹೇರ್ ಸ್ಟೈಲ್ ಎಲ್ಲ ಸೆಟ್ ಆಗಿದೆ. ದಿಸ್ ಹೇರ್ ಸ್ಟೈಲ್ ವಾಸ್ ಥಾಟ್ ಬೈ ಸುದೀಕ್ಷಾ. ಆ್ಯಂಡ್ ಇವಾಗ ಏನೇ ಇದೆಯೋ ಎಲ್ಲ ಅವಳೇ ಹೇಳಿರೋದು. ಇವಾಗ ಏನೇ ಮಾಡಿದ್ರು, ಚೇಂಜಸ್ ಮಾಡಿದ್ರು, ಶೀ ಟೋಲ್ಡ್ ಶೀಸ್ ಗೋನಾ ಕಿಲ್ ಮೀ. ಸೊ ಇವಾಗ ಏನೂ ನಾನು ಚೇಂಜ್ ಮಾಡೋಕೆ ಹೋಗಲ್ಲ. ನನ್ನ ಫ್ರೆಂಡ್ ಹೆಂಗೆ ಹೇಳಿದ್ಲು ಹಾಗೆ ಇಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಲುಕ್ನು. ಬ್ಯಾಂಗಲ್ಸ್ ಆ್ಯಕ್ಚುಲಿ ನಾನು ಗ್ರೀನ್ ಬ್ಯಾಂಗಲ್ಸ್ ಹಾಕೊಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ತುಂಬಾ ಆಸೆ ಇತ್ತು. ಐ ವಾಂಟೆಡ್ ಟು ವೇರ್ ಅ ಗ್ರೀನ್ ಬ್ಯಾಂಗಲ್ ಅಂತ. ಆದರೆ ಅವಳು ಬಿಲ್ಕುಲ್ ನೋ ಅಂದ್ಬಿಟ್ಲು. ಕಾನ್ಸರ್ಟ್ ಅಲ್ಲ, ಬೇರೆ ಏನಾದರೂ ಆಗಿದ್ರೆ ಹಾಕೊಬೋದಿತ್ತು, ಬಟ್ ಇದು ಫುಲ್ ಕಾನ್ಸರ್ಟ್, ಸ್ವಲ್ಪ ಆದರೂ ಆ ವೈಬ್ ಇರಲಿ ಅಂತ. ಬಟ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಇದ್ರ ಜೊತೆ ಈ ಬ್ಯಾಂಗಲ್ಸ್. ಬಟ್ ಅವ್ರು ಹೇಳಿದ್ಮೇಲೆ ನೋ, ಐ ಆಮ್ ನಾಟ್ ವೇರಿಂಗ್ ಎನಿಥಿಂಗ್ ನೋ. ಇವಾಗ ಇದೇ ಫೈನಲ್ ಲುಕ್ಕು. ಏನು ಸ್ವಲ್ಪ ಲಾಸ್ಟಿಗೆ ಜಸ್ಟ್ ಲಿಪ್ಸ್ಟಿಕ್ ಬ್ಲಷ್ ಹಚ್ಕೊಂಡು ಹೋಗ್ಬಿಟ್ರೆ ಮುಗೀತು, ಇನ್ನಷ್ಟೇ ಏನೂ ಇಲ್ಲ. ಸೊ ಮೀಟ್ ಯು ಆಲ್ ಇನ್ ದ ಕಾನ್ಸರ್ಟ್. ನಾವು ಇನ್ನು ನನ್ನ ಫ್ರೆಂಡ್ ಸಜ್ಜಲ್ ರೆಡಿ ಆಗಿದ್ದಾಳೆ ಅನಿಸ್ತಿದೆ ಇವಾಗ. Tanmay is on the way already. She's in metro. She's coming. Sajjal is already getting ready. I already got ready. Bye bye. Ayo. Rate the look ಅನ್ನೋದೇ ಮರ್ತೋಗ್ಬಿಟ್ಟೆ. So rate the look guys. ಹೇಗಿದೆ ಏನು?
ಸ್ಯಾರಿ ಡ್ರೇಪಿಂಗ್ ಎಲ್ಲ ಇವಾಗ ಮಾಡಿ ತುಂಬ ಕಷ್ಟ ಆಗಿತ್ತು ಆ್ಯಕ್ಚುಲಿ ಮಾಡ್ಕೊಳೋದು ಒಂದು ಸ್ವಲ್ಪ ಸ್ಟಿಲ್ ಸ್ಯಾರಿ ಡ್ರೇಪಿಂಗ್ ಮಾಡಿ. ಯಾಕಂದ್ರೆ ಇದು ತುಂಬ ಉದ್ದ ಇದೆ ಸೀರೆ, ನನಗಿನ ಉದ್ದ ಇದೆ ಇದು ಸೀರೆ, ಹೆವಿ ಲಾಂಗ್ ಸೀರೆ ಇದೆ. ಕುಟ್ಕೊಂಡು ಈ ಥರ ಎಲ್ಲ ರೆಡಿ ಆಗಿದ್ದೀನಿ, ಚೆನ್ನಾಗಿ ಕಾಣಿಸ್ತೀನಿ. ಇವಾಗ ತುಂಬ ಖುಷಿ ಆಯ್ತು. ಓಕೆ ಬಾಯ್, ಮೀಟ್ ಯು ಇನ್ ದ ಕಾನ್ಸರ್ಟ್ ನಾವು. ಗೈಸ್ ನಾವಿಬ್ಬರೇ ಈ ಥರ ಅಂದರೆ ಇವಳು ಕಾನ್ಸರ್ಟ್ ವೈಬ್ ಮ್ಯಾಚ್ ಆಗ್ತಿರಳೆ, ನಾನು ಒಬ್ಬಳೆ ಫುಲ್ ಅಜೀಬಾಗಿ ಕಾನ್ಸರ್ಟ್ ವೈಬ್ಗಿನ ಉಲ್ಟಾ ವೈಬ್ ಬಂದಿದ್ದೀವಿ. ಫುಲ್ ರೆಡ್ ಅನ್ನೋ ಥೀಮಿಗೆ ರೆಡಿ ಆಗಿದ್ದೀವಿ. ಆದರೆ ನಾನು ಹೆವಿ ಉಲ್ಟಾ ಮಾಡೋಣ ಯೂನಿಕ್ ಮಾಡೋಣ ಅಂತ ಹೋಗ್ಬಿಟ್ಟು ತೋರಿಸ್ತೀನಿ. ಯಾರು ಒಬ್ಬರು ನನ್ನ ಥರ ಹಾಕೊಂಡಿಲ್ಲ, ಎಲ್ಲರೂ ಫುಲ್ ಬಾಡಿ ಕಾಲು ಫುಲ್ ಮಾಡ್ರನ್. ಟ್ರೂ, ಥ್ಯಾಂಕ್ ಯು. ಸಾಂಗ್ ನಿಲ್ಸ್ಬಿಟ್ರೆ ನಾನು ಮಾತಾಡ್ತಿರುವಾಗ ಸ್ಟಾರ್ಟ್ ಮಾಡ್ಕೊಂಡ್ರು ಮತ್ತೆ. ಸಾರಿ ಗೈಸ್, ಬಾಯ್. ಕಾನ್ಸರ್ಟ್ ಮುಗೀತು, ಎಲ್ಲ ಮುಗೀತು. ಆದರೆ ಒಂದು ತಪ್ಪು ಕೆಲಸ ಮಾಡಿದ್ದೀನಿ. ಏನಂದರೆ ಕಾನ್ಸರ್ಟಲ್ಲಿ ವಿಡಿಯೋ ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ವ್ಲಾಗ್ ಮಾಡಿದ್ವಿ, ಅಂದರೆ ಎಂಡಿಂಗ್ ವ್ಲಾಗ್ ಥರ. ಆದರೆ ನಾನು ಎಷ್ಟು ಬುದ್ಧಿವಂತಲ ಅತಿ ಬುದ್ಧಿವಂತಲು ವಿಡಿಯೋ ಆನ್ ಮಾಡೋದೇ ಮರ್ತೋಗ್ಬಿಟ್ಟು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ದೀನಿ. ಅದೆಷ್ಟು ರಿಗ್ರೆಟ್ ಆಗ್ತಿದೆ ಇವಾಗ. ಅಂದರೆ ಹುಡುಕ್ತಾ ಇದ್ದೀನಿ ನಾನು ಫೋನಲ್ಲೆಲ್ಲ, ಎಲ್ಲಿ ಕಾಣಿಸ್ತಿಲ್ಲ ಅಂತ. ಸೊ ಇದನ್ನ ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಅಂಟಿಲ್ ದೆನ್ ಬಾಯ್, ಲವ್ ಯು ಆಲ್. ಹೆಂಗಿತ್ತು ಅಂತ ಹೇಳಿಲ್ವಲ್ಲ ನಾನು? ಸೂಪರ್, ಮೈಂಡ್ ಬ್ಲೋಯಿಂಗ್. ಕಾಲು ನೋವು, ಗಂಟ್ಲು ಕಿರ್ಚಿ, ಓ ಮೈ ಗಾಡ್, ವಾಟ್ ಎನ್ ಎನರ್ಜಿ ಮ್ಯಾನ್. ಸೀರಿಯಸ್ಲಿ ನಾನು ಎಷ್ಟು ಖುಷಿಯಾಗಿದ್ದೇನೆ ಅಷ್ಟು ಖುಷಿಯಾಗಿದೆ. ಹೋಲ್ ಕಾನ್ಸರ್ಟ್ ಮುಗಿಯೋವರೆಗೂ ನಾನಂತೂ ಭಗ್ನ ಪ್ರೇಮಿ ಥರ ಮುಳುಗೋಗ್ಬಿಟ್ಟಿದ್ದೆ ಸಾಂಗ್ಸ್ ಒಳಗಡೆ. ಮುಗಿದ್ಮೇಲೆ ಕಾಲು ನೋವು, ಮೈಕೈ ನೋವು ಎಲ್ಲ ಇದೆ, ಬಟ್ ಮನ್ಸು ಹಗುರಾಗಿದೆ, ಅಷ್ಟೇ ಸಾಕು. ಇವತ್ತು ಕಾನ್ಸರ್ಟ್ ಇದೆ, ಇವತ್ತು ಗಿಲ್ಲಿ ಬರ್ತಿದ್ದಾರೆ ನಮ್ಮ ಕಾಲೇಜಿಗೆ. ಇನ್ನೂ ಅದಕ್ಕೇನೋ ಪ್ರಿಪ್ರೇಷನ್ ಏನೂ ಮಾಡಿಲ್ಲ ನಾನು. ಎದ್ದಿದ್ದೇ ಲೇಟು, ಸ್ನಾನ ಮುಗಿಸ್ಕೊಂಡೆಲ್ಲ ಬಂದ್ಬಿಟ್ಟು ಇವಾಗ ಅದಕ್ಕೂ ರೆಡಿ ಆಗಬೇಕು. ಅದನ್ನು ವ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಆ ವ್ಲಾಗ್ನ. ಸೊ ಆ ವ್ಲಾಗ್ನ ಅಲ್ಲಿ ನೋಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಅಂಟಿಲ್ ದೆನ್ ಲವ್ ಯು ಆಲ್, ಬಾಯ್.